ಅವರು ದೊಡ್ಡ ಆಲದ ಮರ, ಅವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ, ಬಗ್ಗಿಸೋಕ್ಕೂ ಆಗಲ್ಲ, ಬೆಳೆದಿರೋ ಮರನ ಕಟ್ ಮಾಡೋಕ್ಕೂ ಆಗಲ್ಲ. ಪಂಚ್ ಹೊಡೆದ್ರೆ ಪಂಚನೇ ಹೊಡೆದ್ರೆ ನಮ್ಮದು ಕೇಸ್ ಆಗಿತ್ತು, ಕ್ಲಿಯರ್ ಮಾಡ್ಕೊಂಡು ಬಂದು ನೆಮ್ಮದಿ ಆಗಿದ್ದೀವಿ. ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಲೈಫಲ್ಲಿ ನಾವು ಅಂದ್ಕೊಂಡಿದ್ದ ಗೋಲ್ನ ನಾವು ನೋಡ್ಬೇಕಷ್ಟೇ, ಹಿಂದೆ ಮುಂದೆ ಮಾತಾಡೋದು ಅವತ್ತು ಮಾಡ್ತೀವಿ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಸುನಾಮಿ ಕಿಟ್ಟಿ ಅವರಿದ್ದಾರೆ. ಕೌರ ಸಿನಿಮಾ ಮುಖೇನ ತನ್ನದೇ ಆಗಿರುವಂತಹ ನಟನೆ ಮೂಲಕ ಎಲ್ಲರನ್ನೂ ಕೂಡ ಸೆಳ್ಕೊಂಡವರು ಇವರು. ರಿಯಾಲಿಟಿ ಶೋಸ್ ಅಂತ ಬಂದಾಗ ಇವರ ಹೆಸರೇ ಮೊದಲು ಕೇಳಿತ್ತಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಮೊದಲಿಗೆ ಹೇಳಿದೆ, ಕೋರ ಅನ್ನುವಂತಹ ಸಿನಿಮಾದ ಮೂಲಕೇನ ನಿಮ್ಮ ನಟನೆಯನ್ನು ಎಲ್ರಿಗೂ ತೋರಿಸಿದ್ದೀರಾ. ಯಾವ ರೀತಿ ಹಿಟ್ ಸಿಕ್ತು ಆ ಸಿನಿಮಾ ಅನ್ನುವಂಥದ್ದು? ಕೋರ ನೆಕ್ಸ್ಟ್ ಲೆವೆಲಲ್ಲಿ ನನಗೆ ಕರ್ನಾಟಕದ ಜನ ರೆಸ್ಪಾನ್ಸ್ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಬಟ್ ಒಟ್ಟಿನಲ್ಲಿ ನಾನು ಮಾಡಿರೋಂಥ ಒಂದು ಆ್ಯಕ್ಟಿಂಗು, ಒಂದು ಮೂವಿಗೆ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ ಜನ, ತುಂಬ ಖುಷಿ ಆಯಿತು. ಯಾಕೆಂದರೆ ಜನ ಯಾವತ್ತೂ ಒಳ್ಳೆ ಕಂಟೆಂಟು, ಒಳ್ಳೆ ಕಷ್ಟಪಟ್ಟವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಕೋರ ಮುಖಾಂತರ ತೋರಿಸಿದ್ದಾರೆ. ಏನಂದರೆ ಕೋರದಲ್ಲಿ ಒಂದು ವಿಲೇಜು, ಒಂದು ಫಾರೆಸ್ಟು ಕತೆ ತೊಗೊಂಡು ಮಾಡಿದಂಥ ಒಂದು ಕಂಟೆಂಟು ತುಂಬ ಇಷ್ಟ ಆಗಿದೆ. ಫೈಟು ನಂದೆಲ್ಲ ಸಖತ್ತಾಗಿ ಇಷ್ಟ ಆಯಿತು, ತುಂಬ ಖುಷಿಯಾಗಿದೆ. ಕೋರ 2 ಬರುತ್ತೆ ಅಂತ ಹೇಳಿ ನಮಗೆ ಸ್ವಲ್ಪ ಕ್ಲೂ ಕೊಟ್ಟಿದ್ದೀರಾ. ಯಾವಾಗ ಬರುತ್ತೆ ಕೋರ 2 ಅನ್ನುವಂಥದ್ದು? ಕೆಲವೊಂದು ಅಭಿಮಾನಿಗಳು ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ, ಯಾವಾಗ ಬರುತ್ತೆ? ಕೋರ 2ಗೆ ಪ್ಲಾನ್ ನಡೀತಾ ಇದೆ, ಮಾತುಕತೆ. ಒಂದು ಇವಾಗ ಏನು ಬಡ್ಜೆಟಲ್ಲಿ ಮಾಡಿದ್ದ ನಮ್ಮ ಕೋರನ ಫಸ್ಟು ಕೋರ 2ಗೆ ಬೇರೆ ಲೆವೆಲ್ಗೆ ಮಾಡಬೇಕಂತ ಮಾತುಕತೆ ನಡೆದಿದೆ. ಸ್ಕ್ರಿಪ್ಟ್ ಎಲ್ಲ ಮಾತುಕತೆ ಮಾಡ್ತಿದ್ದಾರೆ, ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ. ಈಗ ಒಂದು ತಿಂಗಳಲ್ಲಿ ಫೈನಲ್ ಆಗ್ಬೋದು. ಕೋರ 2 ಆದರೆ ನೆಕ್ಸ್ಟ್ ಲೆವೆಲಲ್ಲಿ, ದೊಡ್ಡ ಲೆವೆಲಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಮಗಿರೋ ಟ್ಯಾಲೆಂಟ್ಗೆ ದೊಡ್ಡ ಲೆವೆಲ್ಗೆ ಮಾಡೋಣ ಅಂತ. ಸರ್, ಇನ್ನೊಂದೇನು ಅಂತ ಹೇಳಿದ್ರೆ, ಸುನಾಮಿ ಕಿಟ್ಟಿ ಅಂತ ಬಂದಾಗ ಎಲ್ರಿಗೂ ಮೊದಲಿಗೆ ತಲೆಗೆ ಬರೋದು ಈ ರಿಯಾಲಿಟಿ ಶೋಸ್ಗಳು. ಸೊ ಇವಾಗ ಎಲ್ಲೋ ಕಾಣೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ಕಡೆಗಳಲ್ಲಿ ಕೇಳಿ ಬರ್ತಾ ಇರೋದು. ಇದಕ್ಕೆ ಏನು ಹೇಳ್ತೀರಾ ಸರ್? ಅವಕಾಶಗಳ ಕೊರತೆ ಕಮ್ಮಿ ಇದೆಯಾ, ಅಲ್ಲ ನೀವೇ ಹೋಗ್ತಾ ಇಲ್ವಾ, ಯಾವ ರೀತಿ ಅನ್ನುವಂಥದ್ದು? ಇಲ್ಲ, ಅವಕಾಶಗಳು ತುಂಬ ಇದೆ. ಮತ್ತು ಚೂಸಿಯಾಗಿ ಮಾಡ್ತಿದ್ದೀನಿ. ನಾನೀಗ ಸಿನಿಮಾ ಮಾಡಬೇಕು, ಕಟೌಟ್ ಹಾಕಿಸ್ಕೊಳ್ಬೇಕು, ಗಾಂಧಿನಗರದಲ್ಲಿ ಹೀರೋ ಆಗಿಬಿಡ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆಸೆ ಪಟ್ಟಂಗೆ ಚೆನ್ನಾಗಿರೋದು ಮಾಡ್ಬೇಕು. ಚೆನ್ನಾಗಿರೋದು ಮಾಡಲಿಲ್ಲ ಅಂದರೆ, ಫೇಲ್ಯೂರ್ ಆಯಿತು ಅಂದರೆ ಮತ್ತೆ ನಮ್ಮ ಯಾರಿಗೂ ಕಟೌಟು ಹಾಕಲ್ಲ, ಕರೆಯೋದು ಇಲ್ಲ. ಅದಕ್ಕೆ ಚೂಸಿಯಾಗಿರಬೇಕು ಪ್ರತಿಯೊಬ್ಬರ ಲೈಫಲ್ಲೂ. ರಿಯಾಲಿಟಿ ಶೋಗಳಂದರೆ ಈಗೆಲ್ಲ ನಾವು ಮಾಡಿರೋಂಥ ರಿಯಾಲಿಟಿ ಶೋಗಳು ಇವಾಗ ಯಾವುದು ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಬರ್ತಿಲ್ಲ. ಈಗ ಡ್ಯಾನ್ಸು, ಡ್ರಾಮಾ, ಒಂದು ಎಂಟರ್ಟೈನ್ಮೆಂಟ್ ಬರ್ತಿದೆ. ರಿಯಾಲಿಟಿ ಶೋ ಅಂದರೆ ಟಗ್ ಆಫ್ ವಾರ್ ಇರೋವಂಥ ಒಂದು ರಿಯಾಲಿಟಿ ಶೋಗಳು ಬರ್ತಿದೆ. ಸಖತ್ ಇಷ್ಟ ಆಗಿತ್ತು ಆಡಿಯನ್ಸ್ಗೆಲ್ಲ, ಬಟ್ ಈಗ ಬರ್ತಿಲ್ಲ. ಆದ್ದರಿಂದ ನನ್ನ ಎವ್ರಿಡೇ ಲೈಫ್ನ ವರ್ಕೌಟು ಮತ್ತು ಜಿಮ್ನಾಸ್ಟಿಕ್ಕು, ಕರಾಟೆ, ಡ್ಯಾನ್ಸು, ಸಿನಿಮಾಗೆ ಇಂಡಸ್ಟ್ರಿಗೆ ಏನು ಬೇಕು ಇವಾಗ ಕಾಂಪಿಟೇಷನ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಈಗ ಸಿನಿಮಾ ಕೋರ ಆದಮೇಲೆ ನೆಕ್ಸ್ಟ್ ಸಿನಿಮಾಗೆ ದೊಡ್ಡ ಲೆವೆಲಲ್ಲಿ ರೆಡಿ ಆಗ್ತಿದ್ದೀನಿ. ಕೋರ 2 ಅಂತ ಹೇಳಲ್ಲ, ಅದು ಬಿಟ್ಟು ಬೇರೆ ಸಿನಿಮಾ ಮಾತುಕತೆ ನಡೀತಿದೆ. ಇಷ್ಟಲ್ಲೇ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ. ಓಕೆ ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಸುನಾಮಿ ಕಿಟ್ಟಿ ಅವ್ರು ಎಷ್ಟು ಫೇಮಸ್, ಅವ್ರ ಅಮ್ಮ ಅದಕ್ಕಿಂತ ಫೇಮಸ್ ಆಗಿದ್ರು ಅಂತ ಹೇಳ್ಬೋದು. ಸೊ ಇವಾಗ ಸದ್ಯದಲ್ಲಿ ನಿಮ್ಮ ಅಮ್ಮ ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಅನ್ನುವಂಥದ್ದು ಕೆಲವರ ತಲೆಯಲ್ಲೆಲ್ಲ ಓಡ್ತಾ ಇದೆ. ಸರ್, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು? ನಮ್ಮ ಅಮ್ಮಂದು ಈಗ ರೀಸೆಂಟಾಗಿ ಬರ್ಡೇ ಆಯಿತು ನೆನ್ನೆ. ಅವ್ರಿಗೆ ಒಳ್ಳೇದಾಗಬೇಕು, ಅವರಿಂದನೇ ನಾನಿರೋದು. ನಮ್ಮಮ್ಮ ಮನೇಲೇ ಇದ್ದಾರೆ, ಆರಾಮಾಗಿದ್ದಾರೆ, ರೀಲ್ಸ್ ಕಿಸ್ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಮೊದ್ಲಂಗೆಲ್ಲ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೂ. ಕಾಲು ಆಪ್ರೇಷನ್ ಆಗಿತ್ತು ಅವ್ರಿಗೆ ಸ್ವಲ್ಪ, ಅದರಿಂದ ಪ್ರಾಬ್ಲಮ್, ರೆಸ್ಟ್ ಮಾಡ್ತಿದ್ದಾರೆ ಮನೆ. ಈಗೆಲ್ಲ ಸೂಪರ್ ಫೈನ್. ನೆಕ್ಸ್ಟು ನನ್ನ ಸಿನಿಮಾದಲ್ಲೇ ನನ್ನ ತಾಯಿ ಕ್ಯಾರೆಕ್ಟರ್ನೇ ಮಾಡಿಸ್ತೀನಿ ಅವ್ರಿಗೆಲ್ಲ ರಿಯಲ್ ಆಗೇನೆ. ಅದು ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಪಕ್ಕ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ರಿಯಾಲಿಟಿ ಶೋ, ಬೇರೆ ಯಾವುದಾದ್ರೂ ರಿಯಾಲಿಟಿ ಶೋ ಅಲ್ಲಿ ನಾವು ಸುನಾಮಿ ಕಿಟ್ಟಿಯ ಅಲೆಯನ್ನು ನೋಡಬಹುದಾ ಅನ್ನುವಂಥದ್ದು? ಸೂತ್ರ ಕಟ್ಟರೆ ಗಾಳಿಪಟ, ಸುನಾಮಿ ಬಂದರೆ ಧೂಳಿಪಟ, ಓಡ್ಕೊಂಡ್ಬಂದ್ರೆ ಸುಂಟ್ರೆ ಆಡ್ಕೊಂಡು ಬಂದರೆ ಸುನಾಮಿ ಅವಳೆ ಅಂತ ಅವಾಗ ಡೈಲಾಗ್ ಕೊಡ್ತಿದ್ದೆ. ಪಂಚ್ ಹೊಡಿದ್ರೆ ಪಂಚನೇ ಉದ್ರೋಗುತ್ತೆ ಅವಾಗ ಕರ್ನಾಟಕ ಇಂಡಸ್ಟ್ರಿಲಿ. ಸುನಾಮಿ ಅಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಮಾಡ್ತಿರೋಂಥ ನೆಕ್ಸ್ಟ್ ಸಿನಿಮಾದಲ್ಲಿ ಸ್ಟಂಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಅವರು ನೆಕ್ಸ್ಟ್ ಲೆವೆಲಲ್ಲಿದೆ. ಈ ಕೋರದಲ್ಲಿ ಫಾರೆಸ್ಟು ಬೇಸ್ ಇರೋದ್ರಿಂದ ತೋರ್ಸೋಕ್ಕಾಗಿಲ್ಲ. ಸ್ಟಂಟ್ಸ್ ಎಲ್ಲ ತೋರಿಸಿದ್ದೀನಿ, ನೀವು ನೋಡಿದಿರಲ್ಲ ಪ್ರೀಮಿಯರ್ ಶೋ ಎಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ವಿನ್ನರ್ ಆಗಿದೆ. ಡ್ಯಾನ್ಸು ಮತ್ತು ಸ್ಟಂಟ್ಸ್ ಎಲ್ಲ ಬೇರೆ ಲೆವೆಲ್ ತೋರಿಸ್ತೀನಿ, ವೆಯ್ಟ್ ಮಾಡಿ. ಬಟ್ ಕನ್ನಡಿಗರಿಗೆ ಹೇಳೋದು ಇಷ್ಟೇ, ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಬೆಳಿಬೇಕು ಅಂತ. ಬೆಳೆಯೋದೆಲ್ಲ ಬೆಳೆಸಿದ್ರೆ ಮಾತ್ರ ಬೆಳೆಯೋಕ್ಕಾಗೋದು. ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಸುಮ್ಮನೆ ಹೆಂಗೆ ಬೆಳೆಯೋಕ್ಕಾಗೋದು? ಬೆಳೆಸಿದ್ರೆ ಮಾತ್ರ ಬೆಳೆಯೋದು. ಹೂವುಗಳೆಲ್ಲ ನೆಂಬಡಿ ಜನದಲ್ಲಿ. ಬೆಳಿಬೇಕಂದ್ರೆ ಕಷ್ಟಪಟ್ಟು ಬೆಳಿಬೇಕು. ನಾನು ಅದೇ ಲೆವೆಲ್ಗೆ ಬೆಳೆದಿದ್ದೀನಿ. ನೆಕ್ಸ್ಟು ಸಿನಿಮಾನ ಸುನಾಮಿ ಕಿಟ್ಟಿ ಮುಖಾಂತರ ನೀವು ನೋಡಿ ಒಂದು ದೊಡ್ಡ ಟಗ್ ಆಫ್ ವಾರ್ ಆಗಿ ನಿಂತ್ಕೋತೀನಿ ಇಂಡಸ್ಟ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ನಿನ್ನೆಯಿಂದ ಇವತ್ತೆಲ್ಲ ಸುದ್ದಿ ಆಗ್ತಾ ಇರೋದು ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿ. ಸೊ ಈ ಸಾಂಗ್ ಬಗ್ಗೆ ಆಗಿರ್ಬೋದು, ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಅವರು ದೊಡ್ಡ ಆಲದ ಮರ, ಅವ್ರನ್ನ ಯಾರು ಟಚ್ಚು ಮಾಡೋಕ್ಕಾಗಲ್ಲ, ಬಗ್ಗಿಸೋಕ್ಕೂ ಆಗಲ್ಲ, ಬೆಳೆದಿರೋ ಮರನ ಕಟ್ ಮಾಡೋಕ್ಕೂ ಆಗಲ್ಲ. ಒದ್ರೆ ಆಕಾಶ, ಬಿದ್ದರೆ ಪಾತಾಳ, ಭೂಮಿ ಮೇಲೆ ಬದುಕೋ ಚಾನ್ಸೇ ಇರಲ್ಲ. ಆ ಥರ ಅವರು ದರ್ಶನ್ ಅಂದರೆ. ಅವ್ರ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ.
ಅವ್ರಿಗಾಗಿರೋಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಕ್ಲಿಯರ್ ಆಗುತ್ತೆ. ಮನ್ಸಿಗೆ ಬರೋದನ್ನೇ ಮರಕ್ಕೆ ಬರಲ್ಲ ಅನ್ನೋ ಪ್ರಾಬ್ಲಮ್ಗಳು. ಮತ್ತು ಈಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು ಸಖತ್ತಾಗಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ತುಂಬ ಖುಷಿ ಆಯಿತು. ದರ್ಶನ್ಗೆ ಒಳ್ಳೇದಾಗಬೇಕು. ಅವರು ಸಖತ್ ಕಷ್ಟಪಟ್ಟು ಲೈನ್ ಮ್ಯಾನ್ ಆಗಿ ಒಬ್ಬ ವಿಲನ್ ಮಗ ಆಗಿ ಈ ಲೆವೆಲ್ಗೆ ಬೆಳೆದು ಇವತ್ತು ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಆಗಿರ್ಬೋದು, ಮತ್ತೊಂದು ಇದಾಗಿರ್ಬೋದು, ಅವ್ರು ಏನೇ ಮಾಡಿದ್ರು ಅವ್ರ ಹತ್ರ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಗೌರ್ಮೆಂಟು ಅವರು ಪಬ್ಲಿಕ್ ಎಷ್ಟೇ ಕಮೆಂಟ್ಸ್ ಕೆಟ್ಟಂಗೆ ಮಾತಾಡೋದು ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಳ್ಳೋದು ಒಂದೇನೆ, ಅವ್ರು ಏನು ಕಾನೂನು ವಿರೋಧವಾಗಿ ಮಾಡಿದ್ರು ಅದೊಂದು ಕೇಸ್ ಆಗಿದೆ. ಆ ಕೇಸ್ಗೆ ಪ್ರತಿಫಲ ಏನಿದೆ ಕಾನೂನಿದೆ, ಕಾನೂನು ರೀತಿಯಲ್ಲಿ ಕೇಸ್ ರಿಲೀಸ್ ಆಗ್ತಾರೆ, ಬರ್ತಾರೆ, ಮತ್ತೆ ದೊಡ್ಡ ಲೆವೆಲಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಡೆವಿಲ್ ರಿಲೀಸ್ ಆಗ್ತಿದೆ, ಅದು ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ. ಅವರು ದೊಡ್ಡ ಬೆಳೆದಿರೋ ಆಲದ ಮರ 100 ಜನಕ್ಕೆ ನೆರಳು ಕೊಡ್ತಿದ್ದಾರೆ. ಅವರು ದೊಡ್ಡದಾಗಿ ಇನ್ನೂ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕನ್ನೋದು ನಮ್ಮ ಆಸೆ ಇದೆ. ಸರ್ ನೀವು ಹಾಗೆ ಅನ್ಕೊಳ್ತೀರಾ? ಏನೇ ಆಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಮೇಡಮ್. ನಾನು ಹೇಳಿದ್ನಲ್ವಾ ಆವಾಗ್ಲೇನೆ, ಪಂಚ್ ಹೊಡೆದ್ರೆ ಪಂಚನೇ ಹೊಡೆದ. ನಮ್ಮದು ಕೇಸ್ ಆಗಿತ್ತು, ಕ್ಲಿಯರ್ ಮಾಡ್ಕೊಂಡು ಬಂದು ನೆಮ್ಮದಿಯಾಗಿದ್ದೀವಿ. ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಲೈಫಲ್ಲಿ ನಾವು ಅಂದ್ಕೊಂಡಿದ್ದ ಗೋಲ್ನ ನಾವು ನೋಡ್ಬೇಕಷ್ಟೇ. ಹಿಂದೆ ಮುಂದೆ ಮಾತಾಡೋರು ಯಾವತ್ತು ಮಾತು ಕೇಳಬಾರ್ದು. ಓಕೆ ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಮ್ಮ ಅಭಿಮಾನಿಗಳು ಕೈ ಮುಗ್ದು ಹೇಳೋದಿಷ್ಟೇ, ಹೊಸ ಪ್ರತಿಭೆಗಳನ್ನ ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ ನೆಕ್ಸ್ಟ್ ನಾನು ಸಿನಿಮಾ ಮಾಡಿದ್ರೆ ಗೆಲ್ಲಿಸಿ. ಈಗ ನಾನು ಒಂದು ಸಿನಿಮಾ ಟ್ರೈಲರ್ ನೋಡಿದೆ, ಮಾಯಾವಿ ಅಂತ. ಆ ಮಾಯಾವಿ ಸಿನಿಮಾ ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ನನ್ನ ಫ್ರೆಂಡ್ ರಘು ರಾಮ್ ಚಿತ್ರದುರ್ಗ ಅವರು ಮತ್ತು ಮಾತೇಶ್ವರು ಮತ್ತು ಡೈರೆಕ್ಟರ್ ಎಲ್ಲ ಸಖತ್ತಾಗಿ ಮಾಡಿದರೆ ಆ ಸಿನಿಮಾಗೆ ಬಂದಿದೆ. ನೋಡಿ ಆಶೀರ್ವಾದ ಮಾಡಿ ಆರೈಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಪ್ಕಮಿಂಗ್ ಪ್ರಾಜೆಕ್ಟ್ಗೆಲ್ಲ ಆಲ್ ದಿ ವೆರಿ ಬೆಸ್ಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇದು ಸುನಾಮಿ ಕಿಟಿ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.